ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ನಿನ್ನೆಯ ವ್ಲಾಗಲ್ಲಿ ಹೇಳಿದ್ದೆ ನಾವು ಒಂದು ಸಣ್ಣ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಅದಕ್ಕೆಲ್ಲ ತಯಾರಿ ಮಾಡಿಕೊಂಡು ಇವತ್ತು ಬೆಳಗ್ಗೆ ಬೇಗ ಎಲ್ಲರೂ ಹೊರಟ್ವಿ. ಬೇಗ ಎದ್ದು ಎಲ್ಲರೂ ರೆಡಿ ಆಗೋಷ್ಟ್ರೊಳಗೆ ಸ್ವಲ್ಪ ಟೈಮ್ ಆಗೋಯ್ತು. ಇನ್ನು ಅಮ್ಮ ಕೊಟ್ಟಿದ್ದು ಮಲ್ಲಿಗೆ ಹೂವು ಹಾಗೆ ಇತ್ತು. ಪ್ರತಿಯೊಂದು ಸ್ಪೆಷಲ್ ಮೂಮೆಂಟಲ್ಲೂ ನಮ್ಮಮ್ಮ ಏನಾದರೂ ಕೊಟ್ಟಿದ್ದು ನನ್ನ ಜೊತೆ ಇರುತ್ತೆ. ಅದು ಹೇಗೆ ಏನು ಅಂತ ಗೊತ್ತಿಲ್ಲ. ನಮ್ಮನೆ ಆಲುಗಿಸ್ಬೇಕಾದ್ರೂ ನಮ್ಮಮ್ಮ ಕೊಟ್ಟಿದ್ದು ಹೂವಿಂದ ಅನ್ನ ದೇವ್ರಿಗೆ ಹಾಕಿದ್ದೆ ಲಾಸ್ಟ್ ಟೈಮ್ ಕೂಡ ಹಾಗೇನೆ. ಇವಾಗ ಹೊರಟಾಗ್ಲೂ ಚಿಕ್ಕ ವಯಸ್ಸಿಂದ ನಮ್ಗೆ ಹೆಂಗೆ ಅಂತಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲಾದರೂ ಸಣ್ಣ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಆ ಎಕ್ಸೈಟ್ಮೆಂಟ್ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾ ಇರುತ್ತೆ. ಎಲ್ಲ ಹೊರಗಡೆ ಹೋಗ್ತೀವಿ, ಒಂಥರ ವೆರೈಟಿ ಫುಡ್ ತಿಂತೀವಿ, ಜಾಗ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ. ಅವಾಗೆಲ್ಲ ಈ ಫೋಟೋ ವಿಡಿಯೋ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಅಟ್ಲೀಸ್ಟ್ ಒಂದು ಅಜ್ಜಿ ಮನೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಆಗೋ ಖುಷಿನೇ ಬೇರೆ. ಅದನ್ನು ಎಲ್ಲರೂ ಫೀಲ್ ಮಾಡಿರ್ತೀರ. ನಮಗೂ ಕೂಡ ಹಾಗೇನೆ, ನಮ್ಮ ಮಕ್ಳಿಗೂ ಕೂಡ ಆ ಫೀಲ್ ಇರುತ್ತೆ. ಬಟ್ ಈಗ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು, ಯಾಕೆಂದರೆ ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಹೊರಗಡೆ ತಿರ್ಗೋದು ಬರೋದು. ಆದರೆ ನಮಗೆ ಅವಾಗಿತ್ತು ಗೊತ್ತಾ ಆ ಫೀಲಿಂಗ್ಸ್ ಹೆಂಗಿರ್ತಾಯಿತ್ತು. ಸುಮ್ಮನೆ ಒಂದು ಒಬ್ಬರು ರಿಲೇಷನ್ ಮನೆಗೆ ಹೋಗ್ತೀವಿ ಅಂದರೆ ಆ ಖುಷಿನ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಅಂದರೆ ಲಾಸ್ಟ್ ವ್ಲಾಗಲ್ಲೇ ನೋಡಿದ್ರಿ, ನಾವಿವಾಗ ಒಂದು ಟ್ರಿಪ್ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಊಟಿಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಶೆಕೆ ಐತಲ್ವಾ, ಸೊ ಹಾಗಾಗಿ ನಾವು ಯಾವತ್ತೂ ಊಟಿಗೆ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಮಕ್ಳನ್ನ ಕರ್ಕೊಂಡು ಅಂತ ಹೊರಟ್ವಿ. ಸ್ವಲ್ಪ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಹೊರಡೋಕ್ಕಾಗಲಿಲ್ಲ. ಆದರೂ ಪರವಾಗಿಲ್ಲ, ಗಾಡಿ ಏನು ಬಿಸಿ ಇಲ್ಲ, AC ಇದೆಯಲ್ವಾ, ಹಂಗಾಗಿ ನಾವು ರಾತ್ರಿ ಸೆಟ್ ಮಾಡಿದ್ದು ಗೊತ್ತಾ, ಮಕ್ಕಳು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಯಿತು, ಸಗದಾಗಿದೆ. ಆರಾಮಾಗಿ ಹೆಂಗೆ ಮಲಗಿದ್ದಾರೆ ಅಂತಂದರೆ ಪ್ರೀತಮ್ ಇವರು ಪ್ರಗತಿ ಬೆಡ್ ಮೇಲೆ ಮಲಗಿರ್ತಾರಲ್ಲ ಹಂಗೆ ಮಲಗಿದ್ದಾರೆ ಆರಾಮಾಗಿ, ಫುಲ್ ಕಂಫರ್ಟಬಲ್ ಆಗಿ. ಫುಲ್ ಏನು ಬೆಡ್ ಮೇಲೆ ಆರಾಮಾಗಿ ಮಲಗ್ತಾರಲ್ಲ ಹಂಗೆ ಮಲಗಿದ್ದಾನೆ. ಸ್ವಲ್ಪನೂ ಡಿಸ್ಟರ್ಬ್ ಆಗ್ತಾಯಿಲ್ಲ. ಸುಮಾರು ಆಗಲೇ 1 hour ಆಯ್ತಲ್ಲ ಹೊರಟು. 1 hourಯಿಂದ ಹಿಂಗೆ ನಿದ್ದೆ ಹೊಡಿತಾ ಇದ್ದಾರೆ ಇಬ್ರು. 1 hour ಆಯಿತು. ಮೈಸೂರಲ್ಲಿದ್ದೀವಿ ಇವಾಗ. ಸುಮಾರು ಜನ ಮೈಸೂರಲ್ಲಿರೋರು ಇದ್ದೀರಾ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿಬಿಡಿ, ಮೈಸೂರಲ್ಲಿರೋರೆಲ್ಲ. ಆಮೇಲೆ ಚೆನ್ನಾಗಿದೆ ರೋಡೆಲ್ಲ, ಸ್ವಲ್ಪ ಫ್ರೀಯಾಗೂ ಇದೆ, ಅಷ್ಟೊಂದೇನು ಟ್ರಾಫಿಕ್ ಇಲ್ಲ. ಯಾವಾಗಪ್ಪ ನೀನು ಚಪಾತಿ ದೋಸೆ ಎಲ್ಲ ತಿಂದಿದ್ದು? ಪ್ರೀತಮ್ ಎದ್ಬಿಟ್ಟಿದ್ದಾನೆ, ಪ್ರಗತಿ ಇನ್ನೂ ಮಲಗಿದ್ದಾನೆ. ಪ್ರೀತಮ್ ನೀವು ಚೆನ್ನಾಗಿದ್ದೀನಪ್ಪ ಅಂತಂದರೆ ಹಾಂ ಮಮ್ಮಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತದೆ. ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನೆನ್ನೆ ರಾತ್ರಿಯಿಂದ ಯಾವಾಗ ಅಲ್ಲಿ ಹೋಗಿ ಮಲ್ಕೊಳ್ಳೋದು ಯಾವಾಗ ಅಂತ. ಚೆನ್ನಾಗಿತ್ತಾ? ತಾಚಿ ಮಾಡ್ದ? ಹೆಂಗಿತ್ತು? ಚೆನ್ನಾಗಿತ್ತಾ? ತುಂಬ ಬಿಸಿಲು ಬೇರೆ ಬರ್ತಾ ಇದೆ. ಆ ಕಡೆ ಏನಾದರೂ ಕವರ್ ಮಾಡ್ಬೇಕು, ಆಮೇಲೆ ಮಾಡೋಣ. ಮಲ್ಕೊಳ್ಳಲ್ಲ ಅಂದರೆ ಆರಾಮಾಗಿ ಚಕ್ಲ ಬಕ್ಲ ಹಾಕೊಂಡು ಕುತ್ಕೋಬೋದು, ಹಂಗಿದೆ. ಚೆನ್ನಾಗಿದೆ, ಲಾಂಗ್ ಡ್ರೈವ್ಗೆಲ್ಲ ಯೂಸ್ ಆಗುತ್ತೆ. ನಾನು ಅಮೆಝಾನಲ್ಲಿ ಬರುತ್ತಲ್ಲ ಇದು ಏನು ಬೆಡ್ ಸೆಟ್, ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡ. ಅದು ಸುಮಾರು 1,000, 1,500, 2,000 ತನಕ ಇತ್ತು ಚೆನ್ನಾಗಿರೋದು. ಸುಮ್ಮನೆ ಯಾಕೆ ಅಷ್ಟೊಂದು ಇವಾಗ ಕೊಡೋದು, ನೋಡೋಣ ಇದನ್ನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಲಗೇಜ್ ಎಲ್ಲ ಡಿಕ್ಕಿಲೇ ಬಂತು ನಮ್ಮದು. ಬೂಟ್ ಸ್ಪೇಸ್ ಚೆನ್ನಾಗಿದೆ. ಮತ್ತು ಇನ್ನೇನು ಇಲ್ಲ, ಇನ್ನೇನು ಅವೇನೋ ತೊಗೊಂಡೋಗೋದು ಇರಲಿಲ್ಲ. ಇನ್ನಿವ್ರಿಬ್ಬರೇ ಸರಿ ಅಂತ ಅದು ಸೆಟ್ ಮಾಡಿ ಮುಗಿಸ್ಬಿಟ್ವಿ. ಆರಾಮಾಗಿ ಕುತ್ಕೋತಾ ಇರ್ಬೇಕಂದ್ರೆ ಚಕ್ಲ ಬಕ್ಲ ಹಾಕಿ ಕುತ್ಕೋಬೋದು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿ ಬಿಟ್ಟು. ಚೆನ್ನಾಗಿದೆ, ನಿಜವಾಗ್ಲೂ ಕಂಫರ್ಟಬಲ್ ಆಗಿದೆ. ಕೂತಿದ್ದಾರೆ, ಆರಾಮಾಗಿ ಕೂತಿದ್ದಾರೆ, ಮಲಗಿದ್ದಾರೆ, ಮಲಗಿದ್ದಾರೆ. ನಾವು ಪ್ಲ್ಯಾನ್ ಮಾಡಿ ಮಕ್ಕಳಿಗೆ ಮಲ್ಕೊಳ್ಳೋಕ್ಕೆ ಅಂತ ಬೆಡ್ ಏನು ಸೆಟ್ ಮಾಡಿದ್ವಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಯಿತು. ನೀವೇ ನೋಡಿದ್ರಲ್ಲ. ಅಲ್ಲಿಂದ ನಮಗೆ ಹೊರಟ್ವಿ. ಸ್ವಲ್ಪ ಹೊಟ್ಟೆ ಹಸಿತಾಯಿತು ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ. ಎಲ್ಲರೂ ಒಂದು ಕಡೆ ಸ್ಟಾಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ಬ್ರೇಕ್ಫಾಸ್ಟ್ ಅಂತ ಅಂದರೆ ಅದೇ ಇಡ್ಲಿ ದೋಸೆನೇ. ನನಗೆ ರಿಪೀಟೆಡಾಗಿ ಒಂದೇ ಥರ ತಿನ್ನಬೇಕು, ಅದು ಹೊರಗಡೆ ಹೋದಾಗ ಅಂತ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಆದರೆ ಅರ್ಲಿ ಮಾರ್ನಿಂಗ್ ಅದೇ ತಾನೇ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸರಿ, ಅಲ್ಲಿಂದ ಹೋದ ತಕ್ಷಣ ಬಂಡೀಪುರ ಫಾರೆಸ್ಟ್ ಸಿಗುತ್ತೆ. ಆ ರೋಡ್ಗಳಿದೆಯಲ್ಲ, ಆ ರೋಡಲ್ಲಿ ಹೋಗೋದೇ ಒಂಥರ ಖುಷಿ ಅಲ್ವಾ. ಸುತ್ತಮುತ್ತ ಗಾಡು, ಮಧ್ಯ ರೋಡು, ನಿಧಾನವಾಗಿ ಹೋಗ್ತಾ ಇರಬೇಕು. ಆ ಕಡೆ ಈ ಕಡೆ ಪ್ರಾಣಿಗಳು ಬರ್ತಾವೇನೋ ಅನ್ನೋ ಒಂದು ಯೋಚನೆ ಇರುತ್ತೆ. ಹಾಗೂ ನಮ್ಮ ಕಣ್ಣಿಗೆ ಬರೀ ಜಿಂಕೆನೇ ಕಾಣಿಸ್ತಾ ಇತ್ತು. ನಮ್ಮ ಮನೆಯವರು ಹುಲಿ ಹುಡುಕ್ತಾ ಇದ್ರು, ನಮಗೆ ಬರೀ ಜಿಂಕೆ ಕಾಣಿಸ್ತಾ ಇತ್ತು. ಅಲ್ಲಿ ಮಧ್ಯ ರೋಡಲ್ಲಿ ತರಕಾರಿ ಮಾರೋರ ಥರ ಈ ಮಂಗಗಳು ಕೂತ್ಕೊಂಡು ಹೆಂಗೆ ಅಂದರೆ ವ್ಯಾಪಾರ ಮಾಡೋರು ಕೂರ್ತಾರೆ ಗೊತ್ತಾ ರೋಡ್ಗೆ, ಹಂಗೆ ಧೈರ್ಯವಾಗಿ ಕೂತಿರ್ತಾ ಇದ್ರು. ಇನ್ನು ಸ್ವಲ್ಪ ಒಳ್ಳೆ ವಾತಾವರಣ ಅಲ್ವಾ, ಕಾಡ್ ಮಧ್ಯೆ ಹೋಗೋದು ಅಂತಂದರೆ ಆ ಥರ ಏನು ಪೊಲ್ಯೂಷನ್ ಎಲ್ಲ ಇರಲ್ಲ ಅಂತ ಹೇಳ್ಬಿಟ್ಟು ಗ್ಲಾಸ್ ಡೌನ್ ಮಾಡಿ ಎಲ್ಲ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಹೊರಡ್ವಿ.
ಈ ಥರ ರೋಡಲ್ಲಿ ಹೋಗೋದು ಅಂತಂದರೆ ತುಂಬ ಖುಷಿ. ಬೇಸಿಗೆ ಇದ್ದಿದ್ದರಿಂದ ಅಲ್ಲಲ್ಲಿ ಕಾಡು ಒಂಥರ ಕೆಂಪು ಕಾಣಿಸ್ತಾ ಇತ್ತು, ಆದರೂ ಪರವಾಗಿಲ್ಲ. ಇನ್ನು ಅಲ್ಲಿಂದ ಹೋದ ತಕ್ಷಣ ತಮಿಳ್ನಾಡು ಬಾರ್ಡರ್ ಕ್ರಾಸ್ ಆದ್ವಿ. ಅಲ್ಲೂ ಕೂಡ ಅಷ್ಟೇ ಸ್ವಲ್ಪ ದೂರ ಕಾಡೇ ಇರುತ್ತೆ. ಆ ಕಡೆ ನಾನು ಜಾಸ್ತಿ ನೋಡಿದ್ದು ಈ ಥರ ರೆಡ್ ಕಲರ್ ಹೂವು. ಅವಾಗೆಲ್ಲ ನಾವು ಉಗುರು ಮಾಡಿಕೊಂಡು ಇದು ಮಾಡ್ತಿದ್ವಿ ನೋಡಿ, ಆ ಗಿಡದ ಆ ಮರದ ಹೆಸರು ನಿಮ್ಗೆ ಗೊತ್ತಿದ್ರೆ ಹೇಳಿ. ಆ ಥರ ಹೂವನೇ ಜಾಸ್ತಿ ಕಾಣಿಸ್ತಾ ಇತ್ತು. ಇನ್ನು ಅದು ತಮಿಳ್ನಾಡಿಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಈ ಪಾಸ್ ತೊಗೋಬೇಕಂತ ಹೇಳಿದ್ರು. ಸೊ ನೀವೇ ನೋಡಿ, ನಮ್ಮ ಕರ್ನಾಟಕಕ್ಕೆ ಎಲ್ಲ ಕಡೆಯಿಂದ ಬರ್ತಾರೆ, ನಾವು ಯಾವ ಈ ಪಾಸ್ನು ಇದು ಮಾಡಿಲ್ಲ, ಬಟ್ ಅಲ್ಲಿ ಮಾಡಿದ್ದಾರೆ. 30 ರೂಪಾಯಿ ಕೊಟ್ಬಿಟ್ಟು ಈ ಪಾಸ್ ಅಂತ ತೊಗೊಂಡು ಆಮೇಲೆ ನಾವು ಎಂಟ್ರಿ ಆಗಬೇಕಂತೆ. ಸೊ ಅದನ್ನೆಲ್ಲ ತೊಗೊಂಡು ನಾವು ಸೀದಾ ಎಂಟ್ರಿ ಆದ್ವಿ. ಹಂಗೆ ಮಾಡ್ತಾ ಸ್ವಲ್ಪ ದೂರ ಹಾಗೆ ಟ್ರಾವೆಲ್ ಮಾಡಿ ಸ್ವಲ್ಪ ನಿದ್ದೆ ಮಾಡಿ ಎದ್ದು ನೋಡೋಷ್ಟರೊಳಗೆ ನಾವು ಊಟಿಗೆ ರೀಚ್ ಆಗಿ ಬಿಟ್ಟಿದ್ವಿ. ಆ ಊಟಿ ಅಂತಂದರೆ ಸ್ವಲ್ಪ ಅದು ಘಾಟ್ ಸೆಕ್ಷನ್ ಅಲ್ವಾ, ತಿರುಗಿಸಿ ಮೇಲೆ ಹತ್ತಿ ಹೋಗೋಷ್ಟರೊಳಗೆ ಸ್ವಲ್ಪ ಹೊತ್ತಾಯಿತು. ಸ್ವಲ್ಪ ಹೊತ್ತೇನು ತುಂಬ ಹೊತ್ತೇ ಆಯಿತು. ಫೈನಲಿ ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ರೀಚ್ ಆದ್ವಿ. ಊಟಿಯಲ್ಲಿ ಆ ಒಂದು ಬೆಟ್ಟ ಗುಡ್ಡದಲ್ಲಿ ಎಷ್ಟು ಮನೆ ಇರ್ತವೆ, ಸ್ವಲ್ಪ ಮನೆ ಇರುತ್ತೇನೋ ಅಂದ್ಕೊಂಡಿದ್ದೆ. ಯಾಕೆಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನನಗೆ. ತುಂಬ ಮನೆಗಳಿದ್ದಾವೆ ಅಲ್ಲಿ, ಸಿಕ್ಕಾಪಟ್ಟೆ ಮನೆಗಳು ಕಟ್ಕೊಂಡಿದ್ದಾರೆ. ಚೆನ್ನಾಗಿದೆ ಒಂಥರ ಹೋದ ತಕ್ಷಣ. ಫುಲ್ಲು ಇಲ್ಲಿ ಎಲ್ಲ ಬೆಟ್ಟದಲ್ಲಿ ಮನೆ ಕಟ್ಸ್ಕೊಂಡಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ರೀಚ್ ಆಗಿಬಿಡ್ತೀವಿ. ಮನೆ ಎಲ್ಲ ಹಿಂಗಿದ್ದಾರೆ, ನಾವೆಲ್ಲ ಹಿಂಗೆ ಸಮಕರಿಸ್ತೀರ ಸ್ವಲ್ಪ ಜಾಗ ಚೆನ್ನಾಗಿಲ್ಲ ಅಂದರೆ ಮನೆ ಕಟ್ಟೋಕ್ಕಾಗಲ್ಲ ಅಂತ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆಲ್ಲ ಕಟ್ಕೊಂಡವ್ರೆ. ಬೆಟ್ಟದ ಮೇಲೆ ಅಲ್ಲಿ ಇಲ್ಲಿ ಕ್ರಾಸ್ ಇಳಿಜಾರು ಎಲ್ಲ ಕಡೆ ಮನೆ ಇದೆ. ಬಂದ್ವಿ, ಆಚೆಯಿಂದ ತಣ್ಣ ಗಾಳಿ ಬೀಸ್ತಾ ಇದೆ, ಕಾರ್ ಒಳಗಡೆಯಿಂದ ಬಿಸಿ ಗಾಳಿ ಬರುತ್ತೆ. ಆಚೆಯಿಂದ ಎಷ್ಟು ತಣ್ಣ ಗಾಳಿ ಬೀಸ್ತಾ ಇದೆ ಗೊತ್ತಾ. ಸೊ ಫೈನಲಿ ಬಂದು ರೂಮಿಗೆ ರೀಚ್ ಆದ್ವಿ. ಇದೆಲ್ಲ ಒಳ್ಳೆ ರೂಮ್ಗಳು ಸಿಗುತ್ತೆ ಅಂತ ಅನ್ಸುತ್ತೆ. ಚೆನ್ನಾಗಿದೆ ರೂಮ್ ಎಲ್ಲ, ತುಂಬ ಚೆನ್ನಾಗಿದೆ. ಸೊ ಒಂದ್ಸರಿ ಹಾಗೆ ರೂಮ್ ತೋರಿಸ್ಬಿಡ್ತೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅಂದರೆ ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಡೂಪ್ಲೆಕ್ಸ್ ಅನ್ಸುತ್ತೆ ಮನೆ. ಕೆಳಗಡೆ ಫ್ಲೋರ್ 3 BHK ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಭಯ ಆಯ್ತಾ? ಬಿದೋಗ್ತಿ, ಅಲ್ಲಿ ಹೋಗ್ಬಾರ್ದು. ಸೊ ಈ ಒಂದು ಏನು ಹಾಲ್ ಇದೆಯಲ್ಲ, ಇದನ್ನು ಸಖತ್ತಾಗಿದೆಯಾ, ಇದು ನಮಗೆ ಕೊಟ್ಟಿದ್ದಾರೆ. ಇದು ಹಾಲ್ ಅಂತೆ, ಅಂದರೆ ಸುಮ್ಮನೆ ಜಸ್ಟ್ ಒಂದು ಲಿವಿಂಗ್ ಹಾಲ್ ಥರ ಕೊಟ್ಟಿದ್ದಾರೆ. ಹಾಗೆ ಎಂಟ್ರಿ ಆದರೆ ಇಲ್ಲಿ ಕೆಳಗಡೆ ಏನಿದೆಯಲ್ಲ ಇದು ಇನ್ನೊಬ್ರಿಗೆ. ಇದು ಚೆನ್ನಾಗಿದೆ, ಅದು ಗೊತ್ತಿಲ್ಲ ಹೆಂಗಿದೆ ಅಂತ. ಹಿಂಗೆ ಹೋದರೆ ಇಲ್ಲಿ ಒಂದು ರೂಮು. ನಾವು ನಾಳೆ ಬೆಳಗ್ಗೆ 11 ಗಂಟೆ ತನಕ ಇರ್ತೀವಿ ಅಷ್ಟೇ. ಅದಕ್ಕೆ ಇದನ್ನು ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿ ಒಂದು ಬೆಡ್ ಇದೆ. ಏನಪ್ಪ ಕೆಳಗಡೆ ಹೋಗಂಗಿಲ್ಲ ಅಂತೆ ಅಂಕಲ್ ಹೇಳಿದ್ ಕೇಳಿಸ್ಕೊಂಡಲ್ಲ. ಅದು ನಮ್ದಲ್ಲ, ಬೇರೆಯವ್ರಿಗದು, ನಮಗಲ್ಲ ಅದು. ನಾವು ಕೆಳಗಡೆ ಹೋಗಂಗಿಲ್ಲ, ನಾವು ಇಲ್ಲೇ ಇರಬೇಕು. ಈ ಫ್ಲೋರ್ ನಮಗೆ ಓಕೆನಾ? ಹಾಂ, ಇದು ಒಂದು ಬೆಡ್ಡು. ಮತ್ತು ಹಿಂಗೆ ಪಾಸ್ ಆದರೆ ಇಲ್ಲಿ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಬಿಸಿನೀರು ಇರುತ್ತೆ, ಯಾಕೆಂದರೆ ಊಟಿಲಿ ಫುಲ್ಲು ಚಳಿ ಜಾಸ್ತಿ ಅಲ್ವಾ, ಹಾಗಾಗಿ ಯಾವಾಗಲೂ ಬಿಸಿನೀರು ಇರುತ್ತೆ. ಒಂದು ಸಣ್ಣ ವಾರ್ಡ್ರೋಬ್ ಕೊಟ್ಟಿದ್ದಾರೆ ಈ ಕಡೆ, ಈ ಥರ. ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ, ಒಂದು ಸಣ್ಣ TV ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬಾಲ್ಕನಿ ಇದೆ, ಮತ್ತು ಆ ಕಡೆ ಒಂದು ಟೆರೆಸ್ ಇದೆ. ಹೆಂಗಿದೆ ಗೊತ್ತಾ, AC ಹಾಕಿದ್ರೆ ಇರುತ್ತಲ್ಲ ಫೀಲ್, ಆ ಥರ ಇದೆ. ಆದರೆ AC ಹಾಕಿಲ್ಲ. ಓಪನ್ ಮಾಡಿದ್ರೆ ಆಚೆ ಬಿಸಿಲು. ನಾನು ಇಲ್ಲಿ ರೋಡಲ್ಲಿ ಎಲ್ಲರೂ ಸ್ವೆಟರ್ ಹಾಕೊಂಡು ಓಡಾಡ್ತಾ ಇದ್ರು. ಏನಪ್ಪ ಇಷ್ಟು ಸೆಕೆ ಬಿಸಿಲು, ಇದರೊಳಗೆ ಸ್ವೆಟರ್ ಹಾಕೊಂಡು ಓಡಾಡ್ತಾ ಇದ್ದಾರೆ, ಏನಪ್ಪ ಇಷ್ಟೊಂದು ಸೆಕೆ ಬಿಸಿಲು, ಇಲ್ಲಿ ಸ್ವೆಟರ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅಂದ್ಕೊತೀನಿ. ಇಲ್ಲಿ ಬಂದಲ್ಲಿ ಗೊತ್ತಾಯ್ತು ಇಲ್ಲಿ ಚಳಿ ಆಗ್ತಾ ಇದೆ ಅಂತ. ಇನ್ನು ಸಂಜೆ ಬೇರೆ ಇನ್ನೆಷ್ಟು ಚಳಿ ಆಗ್ಬೋದು. 1 ಗಂಟೆಗೆ ಇಷ್ಟೊಂದು ತಂಪಾದ ಗಾಳಿ ಬೀಸ್ತಾ ಇದೆ. ಚೆನ್ನಾಗಿದೆ. ಇವಾಗ ತಣ್ಣ ಗಾಳಿ ಬೀಸ್ತಾ ಇದೆ ಅಲ್ವಾ ಪ್ರೀತಮ್? AC ಇಲ್ಲ, ಏನಿಲ್ಲ. AC ಇರೋ ಫೀಲ್ ಇವಾಗಲೇನೆ. ಚಳಿಗಾಲದಲ್ಲಿ ಹೆಂಗಿರ್ಬೇಕು ಇಲ್ಲಿ ಅಲ್ವಾ? ಮತ್ತೆ ಇದು ಒಂದು ರೂಮು, ಅದೊಂದು ಬಾಲ್ಕನಿ. ಇದಂತೂ ಫುಲ್ಲು ವ್ಯೂ ಕೊಟ್ಟಿದ್ದಾರೆ.
ನಾವು ಯೂಸ್ ಮಾಡ್ಬೋದಂತೆ, ಅಂದರೆ ನೋಡೋಕ್ಕೆ ಇರೋಕ್ಕೆ ಓಡಾಡೋಕ್ಕೆ. ಇದೊಂದು ಮೇಲ್ ಬಿಸಿಲು ಒಳಗಡೆ ತಂಪು, ಏನೋ ಎರಡು ಫೀಲಿಂಗು, ಬಿಸಿಲು ತಂಪು, ಎ ಸಿ ಮತ್ತೆ ಬಿಸಿಲು ಎರಡೂ ಇದೆ. ಇದೊಂದು ಆಯ್ತಾ, ಅಷ್ಟೇ. ಇದಿಷ್ಟು ರೂಮು. ಇದು ನಮ್ಮ ಪುಟ್ಟ ಮನೆ. ಇವಾಗ ಸದ್ಯಕ್ಕೆ ಎಷ್ಟಾಯ್ತು ಇದಕ್ಕೆ? 2500. 2500ಗೆ ಎಷ್ಟು ಒಳ್ಳೆ ಚೆನ್ನಾಗಿದೆಲ್ಲ. ಆ ಕಡೆ ಎಲ್ಲ ಎಷ್ಟಕ್ಕೆ ಬರೀ ಇಷ್ಟೇ ಕೊಡ್ತಾರೆ. ರೂಮ್ ಬಿಟ್ಟು ಆಚೆಗೆ ಹೋಗೋಕ್ಕಾಗಲ್ಲ. ಇಲ್ಲೆಲ್ಲ ಆ್ಯಕ್ಚುಲಿ ವ್ಯೂ ತುಂಬ ಇದಲ್ವಾ ಮೇನು, ಹಂಗಾಗೇನು ಒಳ್ಳೆ ಕೊಡ್ತಾರೆ. ಡೋರ್ ಕ್ಲೋಸ್ ಮಾಡೋದು. ಅವರು ಕೆಳಗಡೆ ಇದ್ದಾರೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ನಾನೇ ಹಾಕಿದ್ದೆ ಇವಾಗ. ಅರ್ಜೆಂಟ್ ಏನಿರಲಿಲ್ಲ, ಸಮಾಧಾನವಾಗಿ ಆರಾಮಾಗಿ ಕೂಲಾಗಿ ಎಲ್ಲ ಜಾಗಗಳನ್ನೂ ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹೋಗ್ಬೇಕಂತಾನೆ ಏನಿದು ನಮಗೆ. ಹಾಗಾಗಿ ನಾವು ಜಾಸ್ತಿ ಅರ್ಜೆಂಟ್ ಏನು ಮಾಡಲಿಲ್ಲ. ಅಲ್ಲಿಂದ ಸ್ವಲ್ಪ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೆ ನನಗೆ ಹೇಳಿದ್ನಲ್ಲ, ಸ್ವಲ್ಪ ತಲೆನೋವು ಜಾಸ್ತಿ ಆಗಿಬಿಡ್ತು. ಅಲ್ಲಿ ಥಂಡಿ ಗಾಳಿ ಬೀಸ್ತಾಯಿತ್ತು. ಬಿಸಿಲು ನೀವು ನೋಡ್ತಾ ಇದ್ರೆ ಬಿಸಿಲು, ಆದರೆ ಗಾಳಿ ಮಾತ್ರ ತಣ್ಣಗೆ ಬರ್ತಾಯಿತ್ತು. ಸ್ವಲ್ಪ ತಲೆನೋವು ಬಂದಂಗಾಯಿತು. ಸರಿ, ಒಂದು ಸ್ವಲ್ಪ ಟೀ ಏನಾದರೂ ಕುಡಿದ್ರೆ ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ಟೀಗೆ ಹೇಳಿದರು. ಹಾಗೆ ಒಂದು ಸಣ್ಣ ಹೋಮ್ ಟೂರ್ ಅಂತೀನಿ, ರೂಮ್ ಟೂರ್ ಮಾಡಿದ್ವಿ. ಹೆಂಗೆ ಅಂತ ಹೇಳಿ ಬೇಕಂತಂದ್ರೆ ಈ ಲೊಕೇಶನ್ ಅಥವಾ ಈ ಜಾಗದ ಲಿಂಕ್ ನಾನು ಹಾಕಿರ್ತೀನಿ. ಯಾರಾದರೂ ಊಟಿಗೆ ಹೋಗೋರು ಪ್ಲಾನ್ ಮಾಡೋರಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದು. ಬಜೆಟಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಥವಾ ನಿಮ್ಗಿನ್ನೂ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇನ್ನೂ ಕಡಿಮೆ ರೂಮ್ ಸಿಗುತ್ತೆ ಅಂತ ಇದ್ರೆ ಅದನ್ನು ನನಗೆ ಹೇಳಿ. ಯಾಕೆ ಈ ವೆದರ್ಗೇನೋ ಸಡನ್ಲಿ ಈಗ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಇಲ್ಲಿ ಬಿಸಿಲು ಇದೆ, ಆದರೆ ಒಂಥರ ತಣ್ಣ ಗಾಳಿ ಬೀಸ್ತಾ ಇದೆ. ತಲೆನೋವು ಬಂದುಬಿಟ್ಟಿದೆ ನನಗೆ. ಸ್ವಲ್ಪ ಊಟಿಯಲ್ಲಿ ಟೀ ಫೇಮಸ್ ಅಲ್ವಾ, ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹಾಗೆ ಬಂದ್ವಿ. ಹಂಗಾದ್ರೂ ತಲೆನೋವು ಬಿಡುತ್ತೇನೋ ಅಂತ ಹೇಳಿ ಬಿಡ್ತಾ ಇಲ್ಲ ತಲೆನೋವು, ಆ ಥರ ಬಂದುಬಿಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಒಂದೆರಡು ಯಾವುದಾದ್ರೂ ಜಾಗಗಳನ್ನ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಯಾವುದು? ಬೊಟಾನಿಕಲ್ ಗಾರ್ಡನ್ ಮತ್ತು ಕರ್ನಾಟಕ ಪಾರ್ಕ್ ಅಂತ ಹೊಸ್ದಾಗಿ ಆಗಿದೆಯಂತೆ. ಅವರೇ ಹೇಳಿದ್ರು. ಸರಿ, ನೋಡ್ಕೊಂಡು ಬರೋಣ ಅಂತ ಹೇಳಿ ಹಾಗೆ ಹೊರಟು. ಪ್ರೀತಮ್ ಇರೋ ಅವ್ನ ಪಾಡಿಗೆ ಅವ್ನು ಮಾತಾಡ್ತಾನೆ ಇರ್ತಾನೆ. ಅವ್ನಿಗೆ ಮಾತ್ರ ಟಯರ್ಡ್ ಆಗಲ್ಲ, ಸುಸ್ತಾಗಲ್ಲ. ಮಕ್ಕಳೇ ಹಂಗೆ ಅಲ್ವಾ, ದೊಡ್ಡವ್ರಿಗೆ ಜಾಸ್ತಿ ಏನೇನೋ ಯೋಚನೆಗಳು, ಟೆನ್ಷನ್ನು, ಸ್ಟ್ರೆಸ್ಸು, ತಲೆನೋವು ಎಲ್ಲ ಬಂದ್ಬಿಡುತ್ತೆ ಎತ್ಕಿದಂಗೆ. ಇವಾಗ ಹೊರಟಿದ್ದೀವಿ, ನೋಡ್ಕೊಂಡು ಬರೋಣ. ಇನ್ನು 6:30ಗೆ ಚಳಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. 6:30ಗೆ ಇಲ್ಲಿರೋರೆಲ್ಲ ಸ್ವೆಟರ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು ಹೆಂಗಪ್ಪ ಇಂಥ ಬಿಸಿಲೊಳಗೆ ಇವರೆಲ್ಲ ಸ್ವೆಟರ್ ಹಾಕ್ಕೊಂಡು ಓಡಾಡ್ತಾರೆ ನೋಡಿ. ಇಲ್ಲೆಲ್ಲ ಹೆಂಗಸ್ರೆಲ್ಲರೂ ಸ್ವೆಟರ್ ಹಾಕ್ಕೊಂಡಿದ್ದಾರೆ. ಯಾಕೆ ಅಂತ ನಾನು ಅಂದ್ಕೊತ ಇಂಥ ಬಿಸಿಲಲ್ಲಿ ಹೆಂಗಪ್ಪ ಸ್ವೆಟರ್ ಹಾಕೊಂಡು ಓಡಾಡ್ತವ್ರೆ ಅಂತ. ಅವ್ರು ಹೇಳಿದ್ರು, ಸರಿ 1-2 ತಿಂಗಳು ಅಷ್ಟೇ ಇಂಥ ವೆದರ್, ಆಮೇಲೆ ಇಲ್ಲೆಲ್ಲ ಇರೋಕ್ಕೆ ಆಗಲ್ಲ, ಅಷ್ಟು ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ 6:30 ಮೇಲೆ ಮತ್ತೆ ಚಳಿ ಸ್ಟಾರ್ಟ್ ಆಗುತ್ತೆ ಅಂತ. ಅಷ್ಟರೊಳಗೆ ಹೋಗಿ ಎಲ್ಲ ಆಲ್ಮೋಸ್ಟ್ 6:30 ಎಲ್ಲ ಕ್ಲೋಸ್ ಆಗುತ್ತೆ ಅನಿಸುತ್ತೆ. ಇಲ್ಲಿ ಯಾವುದು ಅಷ್ಟು ಓಪನ್ ಇರೋದಿಲ್ಲ. ನೋಡಿಕೊಂಡು ಏನೇನಾಗುತ್ತೋ ನೋಡ್ಕೊಂಡು ಬರ್ತೀವಿ. ಇನ್ನು ನಾಳೆ ಬೆಳಗ್ಗೆಗೆ ಸ್ವಲ್ಪ ಟೈಮ್ ಇರುತ್ತೆ. ರೂಮ್ ಖಾಲಿ ಮಾಡೋಷ್ಟರೊಳಗೆ 1-2 ಪ್ಲೇಸ್ ನೋಡಿಕೊಂಡು, ಇಲ್ಲ ಖಾಲಿ ಮಾಡ್ಕೊಂಡು ನೋಡ್ಕೊಂಡು ಹಂಗೆ ಹೊರಟೋಗ್ಬಿಡ್ತೀವಿ ಅಂದವೆ. ಬೋಟ್ ಹೌಸ್ ಇದೆ, ರೋಸ್ ಗಾರ್ಡನ್ ಇದೆ, ತುಂಬ ಜಾಗ ಇದೆ ಇಲ್ಲಿ ನೋಡೋಕ್ಕೆ. ಸರಿ ಬನ್ನಿ ಹೋಗೋಣ. ಇಲ್ಲಿ ನೋಡು ಮಮ್ಮಿನ, ಇಲ್ಲಿ ನೋಡು ಮಮ್ಮಿ, ನೋಡಿಲಿ ನೀನು ಒಂದಾದ್ಮೇಲೆ ಒಂದು ನೋಡ್ಬೇಡ. ನನ್ನ ಮಗನಿಗೆ ತುಂಬ ಇದು ಅಂದರೆ ಗ್ಲಾಸ್ ಹಾಕ್ಕೊಬೇಕು, ಹ್ಯಾಟ್ ಹಾಕ್ಕೊಬೇಕು, ಇದೆಲ್ಲ ಸಿಕ್ಕಾಬಟ್ಟೆ. ಒಂದು ಗ್ಲಾಸ್ ತೊಗೊಂಡು ಅದಾದಮೇಲೆ ಇನ್ನೊಂದೇನೋ ತೋರಿಸ್ತಾ ಇದ್ದ, ಅದನ್ನು ಕೊಡಿಸಿದ್ರೆ ಇನ್ನೊಂದೇನೋ ತೋರಿಸ್ತಾ ಇದ್ದ. ಅವ್ನಿಗೆ ಕಣ್ಣಿಗೆ ಕಾಣಿಸಿದಿಲ್ಲ ಬೇಕು ಅಂತ. ಹಂಗೂ ನಾವು ತುಂಬ ಅವಾಯ್ಡ್ ಮಾಡಿಬಿಟ್ಟು ಬೇಡ ಅಂತೇಳಿ, ಅಂದರೆ ಸ್ವಲ್ಪ ಅವನ್ನ ಆ ಕಡೆ ಈ ಕಡೆ ಅವ್ನಿಗೆ ಏನು ಜ್ಞಾನನ ಆ ಕಡೆ ಈ ಕಡೆ ಇದು ಮಾಡಿಕೊಂಡು ಕರ್ಕೊಂಡು ಹೊರಟ್ವಿ. ಎಂಟ್ರಿ ಆಗ್ತಿದ್ದಂಗೆ ತುಂಬಾ ಚೆನ್ನಾಗಿದ್ದು. ಈ ಟ್ರಾಫಿಕ್ಕು, ಇದನ್ನು ನೋಡಿ ಸಾಕಾಗಿರೋ ಕಣ್ಗಳಿಗೆ ಏನೋ ಒಂದು ಬೇಕು
ಅಂದರೆ ಪ್ರಕೃತಿ ಜೊತೆಗೆ ಏನೋ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ನಿಜವಾಗ್ಲೂ ಈ ಜಾಗ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಆದರೆ ಆರಾಮಾಗಿ ನಿಧಾನವಾಗಿ ಇದ್ದು ಅಲ್ಲಿ ನಿಯರ್ ಇರ್ತಾರಲ್ಲ ಲೋಕಲ್ ಆ ಥರದವರೆಲ್ಲ ಬಂದು ಹೆಂಗೆ ಅಂತಂದರೆ ಬೇಗ ಬಂದುಬಿಟ್ಟು ಸಂಜೆ ತನಕ ಆರಾಮಾಗಿ ಮಕ್ಳಿಗೆಲ್ಲ ಆಟ ಆಡಿಸ್ಕೊಂಡು ಅಲ್ಲೇ ಟೈಮ್ ಕಳ್ಕೊಂಡು ಸುತ್ತಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಇದೆ ಜಾಗ. ಒಂದು ದಿನ ಸಾಕಾಗುತ್ತೆ ಅವ್ರಿಗೆ ಇಲ್ಲೆಲ್ಲ ಓಡಾಡ್ಕೊಂಡು ಬರೋದಕ್ಕೆ. ನಮಗೆ ಅಂದರೆ ಸ್ವಲ್ಪ ಟೈಮ್ ಇರುತ್ತಲ್ವ. ಈಗ ಬಂದಿದ್ವಿ 6:30 ಕ್ಲೋಸ್ ಆಗುತ್ತೆ ಅಂದರೆ 6:30ಗೆ ಎಂಟ್ರಿ ಏನು ಫೀಸ್ ಇದೆಯಲ್ಲದು ಕೊಡೋದಿಲ್ಲ. 100 rupees ಪರ್ ಪರ್ಸನ್. ಪ್ರೀತಮ್ಗೆ ಫ್ರೀಯಾಗಿ ತೊಗೊಂಡ್ರು. ನಮ್ಮ 3 ಜನಕ್ಕೆ ಮಾತ್ರ 100 rupees ತೊಗೊಂಡ್ರು. ಕಾರ್ ಪಾರ್ಕಿಂಗಿಗೆ ಅಲ್ಲಿಗೆ ಬೇರೆ ಸಪ್ರೇಟ್ ಮಾಡಿದ್ವಿ. ಎಂಟ್ರಿ ಆದಮೇಲೆ ಸುಮಾರು ಹೊತ್ತು ನಾವು ಅಲ್ಲೇ ಇರ್ಬೋದು. ತುಂಬ ದೊಡ್ಡದಿದೆ. ಅಂದರೆ ನಾನು ಊಟಿಯಲ್ಲಿ ತುಂಬ ನೋಡಿದ್ದು ಹೂವಿನ ಗಿಡಗಳು, ಹಸಿರು ಬೆಟ್ಟ, ಡಿಫ್ರೆಂಟ್ ಗಿಡಗಳು ಈ ಥರನೇ ನೋಡಿದ್ದು. ಫುಲ್ ಹಸಿರಾಗಿದೆ. ಆಮೇಲೆ ಬೆಟ್ಟ ಇರೋದು ಮಧ್ಯ ಊಟಿ ಇರೋದ್ರಿಂದ ತಣ್ಣ ಗಾಳಿ ಬೀಸುತ್ತೆ. ಎಲ್ಲ ಟೈಮಲ್ಲೂ ನಿಮಗೆ ಚಿಲ್ಲಾಗಿರ್ಬೋದು. ಬಿಸಿ ಅಂತ ಅನ್ಸೋದೇ ಇಲ್ಲ. ಮೇಲೆ ಬಿಸಿಲಿದೆ ಅಷ್ಟೇ. ನೀವು ನೋಡ್ತಾ ಇದ್ರಲ್ಲ ಬಿಸಿಲು ಬೀಳ್ತಾ ಇದೆ, ಆದರೆ ಬಿಸಿ ಅನ್ಸಲ್ಲ. ಗಾಳಿ ತಂಪಾಗಿ ಗಾಳಿ ಬೀಸುತ್ತೆ. ಡಿಫ್ರೆಂಟ್ ಆಗಿರೋ ಅಂದರೆ ಹೂವುಗಳು ಕಾಣಿಸುತ್ತೆ. ಆಮೇಲೆ ಕಲ್ಲರು, ಎಂಥ ಕಲ್ಲರ್ ಬೇಕೋ ಆ ಕಲ್ಲರಲ್ಲಿ ಎಂತೆಂಥ ಹೂವಿನ ಗಿಡಗಳು, ಇಷ್ಟೊಂದು ಥರ ಹೂವಿನ ಗಿಡಗಳು ಇದೆಯಾ ಅನ್ನೋ ಥರ ಎಲ್ಲ ಹೂವಿನ ಗಿಡಗಳನ್ನ ನೋಡಿದೆ. ತುಂಬ ಚೆನ್ನಾಗಿತ್ತು. ಡೇರೆ ಗಿಡಗಳಲ್ಲಿ ಅಂತೂ ಸುಮಾರು ಕಲರ್ ಡೇರೆ ಹೂವು, ರೋಸ್ ಗಾರ್ಡನ್ ಇದೆ. ಆಮೇಲೆ ಸಿಕ್ಕಾಪಟ್ಟೆ ಹೂವಿನ ತೋಟನೇ ಇದೆ ಇಲ್ಲಿ. ಅದೆಲ್ಲ ನೋಡಿಕೊಂಡು ನಿಧಾನಕ್ಕೆ ಒಂದೊಂದೇ ಎಷ್ಟು ಅಂತ ಗಿಡ ಇದೆ, ಎಷ್ಟನ್ನ ಒಂದೊಂದೇ ನೋಡೋಕ್ಕಾಗತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು ಬರೀ ಹೂವಿನ ಗಿಡಗಳನ್ನೇ. ಒಂದೊಂದು ಕಲರ್, ಒಂದೊಂದು ವೆರೈಟಿ, ಒಂದೊಂದು ಡಿಸೈನ್ ಅಂತಲ್ಲ, ತುಂಬ ಥರ ಇದೆ. ಆರಾಮಾಗಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೇಸಿಗೆ ಬಿಸಿಲು ಅಂತಂದರೆ ಈ ಪರ್ಫೆಕ್ಟ್ ಜಾಗ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ನಾನಂತೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಪ್ರೀತಮ್ ಅಂತೂ ಬಿಡಿ, ಅವನಿಗೆ ಮರಳು ಗಾಡಿ ಕರ್ಕೊಂಡು ಹೋದ್ರೆ ಅವ್ನು ಎಂಜಾಯ್ ಮಾಡ್ತಾನೆ. ಪ್ರಗತಿಗೂ ಕೂಡ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು. ಈ ವೆದರ್ಗೂ ಅದಕ್ಕೂ ಈ ಜಾಗ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಊಟಿಗೆ ಹೋದಾಗ ನನಗೆ ಗೊತ್ತಾಗಿದ್ದು ಅಥವಾ ನಾನು ನೋಡಿದ್ದೇನಪ್ಪ ಅಂತಂದರೆ, ಊಟಿಯಲ್ಲಿ ಮೊದಲಿಗೆ ಟೋಡಾ ಜನಾಂಗದವರು ವಾಸವಾಗಿರ್ತಾರೆ. ಬ್ರಿಟಿಷರು ನಮ್ಮ ದೇಶಕ್ಕೆ ಎಂಟ್ರಿ ಕೊಡ್ತಾರೆ ಗೊತ್ತಾ. 1820 ಅವರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿರೋ ವೆದರ್ ತುಂಬಾ ಚೆನ್ನಾಗಿದೆ ಅಂತ ನೋಡಿಕೊಂಡು ಇದನ್ನು ಹಿಲ್ ಸ್ಟೇಷನ್ ಆಗಿ ಅಭಿವೃದ್ಧಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬ್ರಿಟಿಷ್ ಅಧಿಕಾರಿ ಇಲ್ಲಿ ಸಮ್ಮರ್ ರೆಸಾರ್ಟ್ ಅಂತ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಇದನ್ನು ಕ್ವೀನ್ ಆಫ್ ಹಿಲ್ ಸ್ಟೇಷನ್ ಅಂತ ಕೂಡ ಕರೀತಾರೆ. ಚಳಿಗಾಲದಲ್ಲಿ ಹವಾಮಾನ ಮತ್ತು ಹಸಿರು ಪರಿಸರ ತುಂಬ ಚೆನ್ನಾಗಿರೋದನ್ನು ನೋಡಿಬಿಟ್ಟು ಅವರಿಲ್ಲಿ ಬೊಟಾನಿಕಲ್ ಗಾರ್ಡನ್ನ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ನಿರ್ಮಿಸ್ತಾರೆ 1847ರಲ್ಲಿ. ಸೊ ಅವರೇ ಇದನ್ನು ವಿನ್ಯಾಸ ಕೂಡ ಮಾಡಿರೋದು. ಓಕೆನಾ. ಸುಮಾರು 55 ಎಕರೆ ಪ್ರದೇಶದಲ್ಲಿ 6 ಭಾಗಗಳಾಗಿ ವಿಭಜನೆ ಮಾಡಿದ್ದಾರೆ. ನೀವು ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಬರ್ತಿರ್ತಾರೆ ಪ್ರವೇಶ ಭಾಗ, ಮತ್ತು ಸುಂದರ ವಿನ್ಯಾಸದ ಹೂಗಳು, ಗಾಜಿನ ಮನೆಗಳಲ್ಲಿ ಸಸ್ಯಗಳು, ಮತ್ತು ವಿಭಿನ್ನ ಫರ್ನ್ ಸಸ್ಯಗಳು, ಮತ್ತು ಹೊಸ ಸಸ್ಯ ಬೆಳೆಸೋ ಜಾಗ. ಆಮೇಲೆ ಮೇಲ್ಭಾಗದಲ್ಲಿ ಫುಲ್ಲು ವ್ಯೂ, ಟೆರೆಸ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಈ ಥರ ಒಂದಿಷ್ಟು ಭಾಗಗಳನ್ನಾಗಿ ಅವರೇ ಡಿವೈಡ್ ಮಾಡಿರ್ತಾರೆ. ಇದೆಲ್ಲ ಕಂಪ್ಲೀಟಾಗಿ ಬ್ರಿಟಿಷ್ ಅವರೇ ಇದನ್ನು ಡೆವಲಪ್ ಮಾಡಿರೋದು. ಇಲ್ಲಿ ಒಂದು ಮರ ಇದೆ, ಅದು 20 ಮಿಲಿಯನ್ ವರ್ಷದ ಹಳೆ ಮರ ಅಂತ ಹೇಳ್ತಾರೆ. ನನಗದು ನೋಡೋಕ್ಕೆ ಸಿಗಲಿಲ್ಲ, ಬಟ್ ಅದು ಇದೆ ಅಂತ ಗೊತ್ತಾಯಿತು. ಇಲ್ಲಿ ಒಂದಿಷ್ಟು ಅಂತಂದರೆ 1000ಕ್ಕಿಂತ ಹೆಚ್ಚು ಸಸ್ಯ ಜಾತಿಗಳು ನಮಗೆ ಇಲ್ಲಿ ಸಿಗುತ್ತೆ.
ಭಾರತದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಿಂದ ಕೂಡ ಎಲ್ಲ ಥರದ ಸಸ್ಯ ಔಷಧಿ ಮತ್ತು ಹೂವು ಎಲ್ಲ ಪ್ರಕಾರದ್ದು ಸಿಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ನಾನಂತೂ ನಿಜವಾಗ್ಲೂ ಒಂದು ಅರ್ಧ ವಿಡಿಯೋ ಮಾಡಿದ್ದೀನಿ, ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಪ್ರತಿ ವರ್ಷ ಇಲ್ಲಿ ಫ್ಲವರ್ ಶೋ ಕೂಡ ಮಾಡ್ತಾರಂತೆ. ಸಾವಿರಾರು ಹೂವಿಂದು ಡಿಸೈನ್ ಮತ್ತು ಸ್ಕಲ್ಪ್ಚರ್ನ ಮಾಡಿ ನಿಮಗೆ ಫ್ಲವರ್ ಶೋ ಮಾಡ್ತಾರೆ. ಒಂಥರ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಫಿಲಮು ಮತ್ತು ಫೋಟೋ, ರೀಲ್ಸ್ ಇದೆಲ್ಲ ಇದ್ದಿದ್ದಲ್ವ ಇದರಲ್ಲಿ. ಸೊ ಹಾಗಾಗಿ ಮತ್ತೆ ಹೇಳ್ಬೇಕಂತಂದರೆ ಇದು ಗಾರ್ಡನ್ ಅಲ್ಲ, ಪ್ರಕೃತಿ ಸಂಗ್ರಹಾಲಯ ಅಂತ ಹೇಳ್ಬೋದು. ಒಂದೊಂದು ಹೆಜ್ಜೆಗೂ ಹೊಸ ಹೊಸ ಸಸ್ಯಗಳನ್ನ ನೋಡ್ಬೋದು. ನಾನು ನಿಮ್ಗೆ ಹೇಳಿದ್ನಲ್ಲ, ಅಷ್ಟು ವೆರೈಟಿ ಗಿಡಗಳನ್ನ ನಾನು ಎಲ್ಲೂ ನೋಡಿರಲಿಲ್ಲ. ಹೂವುಗಳು, ಕಲ್ಲರ್ ಎಲ್ಲ ನಾನು ಇಲ್ಲೇ ನೋಡಿದ್ದು. ಸೊ 20 ವರ್ಷದ ಹಳೆ ಮರ ನೋಡ್ಬೋದು ಅಂತಂದರೆ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಬಟ್ ಅದನ್ನು ನಾನು ಅಲ್ಲಿ ನೋಡೋಕ್ಕಾಗಲಿಲ್ಲ ಅಂತ ಬೇಜಾರಾಯಿತು. ನೀವು ಯಾರಾದರೂ ಹೋದರೆ ಖಂಡಿತ ಮಿಸ್ ಮಾಡ್ಕೊಳ್ದಲ್ಲೇ ಆ ಜಾಗನ ವಿಸಿಟ್ ಮಾಡಿ. ಬ್ರಿಟಿಷರು ಬಂದು ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ತಾರೆ ಅಂತ ಅಂದರೆ, ಸೊ ನನಗೆ ಯಾವಾಗ ಕ್ಯೂರಿಯಾಸಿಟಿ ಬಂತು ಅಂದರೆ ಹಳೆ ಫೋಟೋಗಳನ್ನೆಲ್ಲ ನೋಡಿದಾಗ ಗೊತ್ತಾಗಿದ್ದು ನಮ್ಮ ದೇಶನೇ ಬ್ರಿಟಿಷ್ನವ್ರು ಬಂದು ಆಳ್ವಿಕೆ ಮಾಡೋದ್ರಂತೆ. ಇನ್ನು ಅವ್ರಿಗೆ ಬೇಕಾದಂಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಇದನ್ನು ಕೂಡ ಎಲ್ಲ ರೆಡಿ ಮಾಡೇ ಇಟ್ಕೊಂಡಿದ್ರೇನೋ. ಇವಾಗ ನೋಡೋದಕ್ಕೆ ಅದನ್ನು ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಊಟಿನ ಇನ್ನೊಂದು ಹೆಸರಲ್ಲಿ ಕರೀತಾರೆ, ಏನು ಗೊತ್ತಾ, ಉದಗಮಂಡಲಂ ಅಂತ. ಚೆನ್ನಾಗಿದೆ ಜಾಗ ಮಾತ್ರ. ಬ್ರಿಟಿಷರಿಗೆ ಉದಗಮಂಡಲಂ ಅಂತ ಕರೆಯೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಶಾರ್ಟ್ ಆಗಿ ಊಟಿ ಅಂತ ಮಾಡ್ಕೊಂಡ್ರಂತೆ. ಹಾಗೆ ಯೋಚನೆ ಮಾಡ್ತಿದ್ರೆ ಬ್ರಿಟಿಷರಿಗೆ ಇಷ್ಟು ಚೆನ್ನಾಗಿರೋ ಜಾಗ ಹೆಂಗಪ್ಪ ಗೊತ್ತಾಯಿತು ಅಂತ ಅಂದಾಗ ಅಲ್ಲಿ ಸುಲೇವಾನ್ ಎಂಬ ಬ್ರಿಟಿಷ್ ಅಧಿಕಾರಿ 1819ರಿಂದ 1820ರಲ್ಲಿ ಅಲ್ಲಿಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ ನೀಲಗಿರಿ ಹಿಲ್ಸ್ ಕಡೆ ಹೋಗ್ಬೇಕಾದ್ರೆ ಅಲ್ಲಿರೋ ಚಳಿ, ಹವಾಮಾನ ಮತ್ತು ಹಸಿರು ಪ್ರಕೃತಿ ನೋಡಿ ತುಂಬ ಇಷ್ಟಪಡ್ತಾರೆ. ಆಗ ಆ ಪ್ರದೇಶದಲ್ಲಿ ಆಲ್ರೆಡಿ ಟೋಡಾ ಜನಾಂಗದವ್ರು ವಾಸವಾಗಿರ್ತಾರೆ. ಆಮೇಲೆ ಇವ್ರು ಅಲ್ಲಿ ಹೋಗಿ ಮನೆ ಕಟ್ಟಿ ಅಲ್ಲಿ ರೋಡ್ ಮಾಡಿ ಅಲ್ಲಿ ಹಿಲ್ ಸ್ಟೇಷನ್ನ ಅಭಿವೃದ್ಧಿ ಮಾಡಿ, ಸೊ ಅದು ಒಂದು ಒಳ್ಳೆ ಜಾಗ ಆಗಿ ರೆಡಿ ಆಗುತ್ತೆ. ಹಾಗಾದರೆ ಮತ್ತೆ ಅನಿಸುತ್ತೆ ಬ್ರಿಟಿಷರು ಎಷ್ಟು ವರ್ಷಗಳ ಕಾಲ ಇಲ್ಲಿದ್ದರು ಅಂತ. 120ರಿಂದ 130 ವರ್ಷಗಳ ಕಾಲ ಈ ಪ್ರದೇಶದಲ್ಲಿ ಅವ್ರು ಇದ್ರಂತೆ. ಸೊ ಇದು ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಊಟಿ ಅನ್ನೋದು 1847ರಲ್ಲೇ ನಿರ್ಮಾಣ ಆಗಿದ್ದು. ಇದರೊಳಗೆ ಟೀ ಪ್ಲಾಂಟೇಶನ್ ಇದೆ. ಮತ್ತು ನಿಮ್ಗೆ ಗೊತ್ತಾ, ನೀಲಗಿರಿ ಮೌಂಟೇನ್ ರೈಲ್ವೆ ಕೂಡ ಇದೆ ಇಲ್ಲಿ. ನಾವು ನೋಡಿದ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಬ್ರಿಟಿಷ್ ಅಧಿಕಾರಿ ಜಾನ್ ಸುಲೇವಾನ್ ಅಂತ ಹೇಳ್ಬಿಟ್ಟು ಈ ಸ್ಥಳನ ಕಂಡಿಡಿರಲಿಲ್ಲ, ಅಲ್ಲಿ ಇತ್ತು. ಅದಕ್ಕೆ ಗೊತ್ತಾಗಿ ಅದನ್ನು ಹೋಗಿ ಸಮ್ಮರ್ ಪ್ಯಾರಡೈಸ್ ಆಗಿ ಮಾಡಿಕೊಂಡು ಸುಮಾರು 120 ವರ್ಷ ಬ್ರಿಟಿಷರಲ್ಲಿ ಇಲ್ಲಿದ್ದು ಊಟಿಯ ಸೌಂದರ್ಯವನ್ನು ಜಾಸ್ತಿ ಮಾಡಿದ್ರು. ಹಾಗೆ ನಮ್ಮ ದೇಶನೂ ಕೂಡ ಹಾಳ್ಬಿಟ್ಟು ಹೋದ್ರು. ಈ ಜಾಗ ನೋಡ್ತಾ ನೋಡ್ತಾ ಯಾವಾಗ ನಾನು ಅಲ್ಲಿ ಆ ಫೋಟೋಗಳನ್ನ ಹಾಕಿದ್ರಲ್ಲ, ಆವಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ಇಷ್ಟಪಟ್ಟೆ. ಪ್ರತಿಯೊಂದು ಜಾಗಕ್ಕೂ ಒಂದು ಹಿನ್ನೆಲೆ ಅಂತ ಇರುತ್ತೆ. ಕೇಳ್ತಾ ಇದ್ರೆ ಖುಷಿ ಆಗುತ್ತಲ್ವ, ನನಗೂ ಕೂಡ ಹಂಗೆ ಆಯಿತು. ಅಲ್ಲಿಂದ ಟೀಗೆ ಮತ್ತು ಚಾಕ್ಲೇಟ್ಗೆ ತುಂಬ ಫೇಮಸ್ಸು ಊಟಿ. ಸರಿ, ಇಲ್ಲಿ ಚಾಕ್ಲೇಟ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ಆಮೇಲೆ ಕೇಳಿದ್ದಕ್ಕೆ ಓಕೆ, ಇಲ್ಲಿ ಒಂದು ಟೀ ಮತ್ತು ಚಾಕ್ಲೇಟ್ ದೊಡ್ಡ ಫ್ಯಾಕ್ಟ್ರಿ ಇದೆ. ಅದ್ರ ಫ್ಯಾಕ್ಟ್ರಿ ಇದೆ, ನೀವು ವಿಸಿಟ್ ಮಾಡ್ಬೋದು. ಅಲ್ಲಿ ನಿಮಗೆ ಚಾಕ್ಲೇಟ್ ಹೆಂಗೆ ಮಾಡ್ತಾರೆ ಅನ್ನೋದೆಲ್ಲ ತೋರಿಸ್ತಾರೆ. ಮತ್ತು ಟೀ ಹೆಂಗೆ ರೆಡಿ ಆಗುತ್ತೆ, ಅದರ ಹಿಸ್ಟ್ರಿ ಏನು, ಅದನ್ನೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಂಗಾಗಿ ಲಾಸ್ಟ್ ಫೈನಲ್ ಇದು ಒಂದು 8 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂದರು. ಬೊಟಾನಿಕಲ್ ಗಾರ್ಡನ್ 6:30ಗೆ ಟಿಕೆಟ್ ಕೊಡೋದು ಕ್ಲೋಸ್ ಮಾಡ್ತಾರೆ. ಆಮೇಲೆ ಎಷ್ಟೊತ್ತಿಗೆ ಎಕ್ಸಿಟ್ ಆಗುತ್ತೋ ಗೊತ್ತಿಲ್ಲ. ಸರಿ, ಇದನ್ನು ಮುಗಿಸ್ಕೊಂಡು ಸೀದಾ ಹೋಗ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿಗೂ ವಿಸಿಟ್ ಮಾಡಿದ್ವಿ. ನಿಮ್ಗೇನಾದರೂ ಊಟಿ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೆ ಈ ಥರ ವಿಷಯಗಳನ್ನ ತಿಳ್ಕೊಳ್ಳೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಇದ್ದರೆ ನನಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಅಮ್ಮಂಗೆ ಟೀ ಅಂದರೆ ತುಂಬ ಇಷ್ಟ. ನಿಮ್ಮಲ್ಲಿ ಕೂಡ ಯಾರಾದರೂ ಟೀ ತುಂಬ ಇಷ್ಟಪಡೋರು ಸಿಕ್ಕಾಪಟ್ಟೆ ಜನ ಇದ್ದೀರಾ ಅಂತ ನಂಗೆ ಗೊತ್ತು. ಟೀ ಹೆಂಗೆ ಬಂತು ಗೊತ್ತಾ ಇಲ್ಲಿಗೆ ಊಟಿಗೆ? ನೀಲಗಿರಿ ಹಿಲ್ಸ್ ಪ್ರದೇಶ ಅಲ್ವಾ, ಸೊ ಅಲ್ಲಿ ಟೀ ಬೆಳೆನ ಬ್ರಿಟಿಷರ ಕಾಲದಲ್ಲಿ ಆರಂಭ ಮಾಡ್ತಾರೆ. ಇದನ್ನು ಕೂಡ ಬ್ರಿಟಿಷರೇ ತೊಗೊಂಡು ಬಂದಿದ್ದು. ಚೀನಾದಲ್ಲಿ ಕಂಡು ಬಂದಿದ್ದು ಟೀ ಮೊದಲಿಗೆ. ಅವರಲ್ಲಿ ನಮಗೆ ಫುಲ್ ಸ್ಟೋರಿ ಹೇಳ್ತಾರೆ, ನೀವು ಕೇಳಿಸ್ಕೋಬೋದು. ಅಲ್ಲಿಂದ ಬ್ರಿಟಿಷರು ಟೀನ ಇಂಡಿಯಾಗೆ ತಂದರು. ಯಾಕೆ ಅಂತ ಅಂದರೆ ಊಟಿಯಲ್ಲಿರೋ ವೆದರ್ ಏನಿದೆ ಅಲ್ಲ, 1800ರ ಮಧ್ಯಭಾಗದಲ್ಲಿ ಆ ಚಳಿ ಹವಾಮಾನ ನೋಡಿಬಿಟ್ಟು ಇಲ್ಲಿ ಊಟಿಯಲ್ಲಿ ನಾವು ಟೀನ ಬೆಳಿಬೋದು ಅಂತ ಅಂದ್ಕೊಂಡು ಅಲ್ಲಿಂದ ಟೀ ತಂದು ಈ ಗುಡ್ಡಗಳಲ್ಲಿ ಟೀಯನ್ನು ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲೇನೆ ಫ್ಯಾಕ್ಟ್ರಿನೂ ಮಾಡ್ತಾರೆ. ಆಮೇಲೆ ಕೆಲಸದವ್ರನ್ನ ಕರ್ಕೊಂಬಂದು ಅಲ್ಲಿ ಒಂದು ಟೀ ಪ್ಲಾಂಟೇಶನ್ನ ಶುರು ಮಾಡ್ತಾರೆ. ಇಲ್ಲಿಂದ ಪ್ರೊಡಕ್ಷನ್ ಸೆಂಟರ್ ಜಾಸ್ತಿ ಆಯಿತು ಊಟಿಯಲ್ಲಿ. ಸೊ ಹಂಗೆ ಬ್ರಿಟಿಷರು ಜಾಸ್ತಿ ಟೀ ಕುಡಿತಾ ಇದ್ರಿಂದ ಅಲ್ಲಿರೋ ಲೋಕಲ್ಗಳು ಅವ್ರನ್ನ ನೋಡಿ ಅವರು ಕೂಡ ಜಾಸ್ತಿ ಟೀ ಅಭ್ಯಾಸ ಮಾಡಿಕೊಂಡು ಟೀ ಕುಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೀಗೆ ಊಟಿಗೆ ಟೀ ಪರಿಚಯ ಆಗಿ ಇವಾಗ ಅದೊಂದು ದೊಡ್ಡ ಫೇಮಸ್ ಆಗಿ ನಿಂತಿದೆ. ಊಟಿ ಅಂದರೆ ಟೀ, ಚಾಕ್ಲೇಟ್. ಸೊ ಚಾಕ್ಲೇಟು ಅಷ್ಟೇ, ಅಲ್ಲಿರೋ ವೆದರ್
ವಿಂಟರ್ಗೆ ಚಾಕ್ಲೇಟ್ನ ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ಅಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ ಕೂಡ ಜಾಸ್ತಿ ಆಯಿತು. ಚೀನಾದಿಂದ ಬಂದ ಟೀ ಬ್ರಿಟಿಷರ ಮೂಲಕ ಊಟಿಯಲ್ಲಿ ಬೆಳೆಯೋದಕ್ಕೆ ಶುರುವಾಯಿತು. ನಮಗೆ ಅಲ್ಲಿ ಸ್ಯಾಂಪಲ್ ಅಂತ ಒಂದು ಸ್ವಲ್ಪ ಟೀ ಕೊಟ್ಟರು. ನಿಜವಾಗ್ಲೂ ಹೇಳ್ತೀನಿ, ಒರಿಜಿನಲ್ ಟೀ ಟೇಸ್ಟ್ ಹೆಂಗಿರುತ್ತೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಟೀ ಮತ್ತು ಹೋಮ್ ಮೇಡ್ ಚಾಕ್ಲೇಟ್ ತುಂಬ ಫೇಮಸ್ಸು. ಹಾಗಾಗಿ ಸ್ವಲ್ಪ ಚಾಕ್ಲೇಟ್ ತೊಗೊಂಡು ಟೀ ಕುಡ್ಕೊಂಡು ಹೋಗೋದೇ ಆಯಿತು. ಅಲ್ಲಿಗೆ ಸಂಜೆ ಆಯಿತು. ಈ ಥರ ಟೀ ಬಂದು ಟೀಗೆ ಇನ್ನೂ ಒಂದು ಹಿಸ್ಟ್ರಿ ಇದೆ. ನಾನು ನಿಮಗೆ ಅದನ್ನು ವಿಡಿಯೋದಲ್ಲಿ ತೋರಿಸ್ತೆ, ಅವ್ರು ಬೋರ್ಡ್ ಮೇಲೆ ಹಾಕಿದ್ದನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಹೋಮ್ ಮೇಡ್ ಚಾಕ್ಲೇಟು, ಮತ್ತು ಅಲ್ಲಿ ಏನು ಗೊತ್ತಾ, ಇದು ಎಸೆನ್ಷಿಯಲ್ ಆಯಿಲ್ ಬೆಟ್ಟ ಗುಡ್ಡ ಇರೋದ್ರಿಂದ ಒಳ್ಳೆ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ಎಸೆನ್ಷಿಯಲ್ ಆಯಿಲ್ಗಳು, ಮಸಾಜ್ ಆಯಿಲ್, ಏರ್ ಆಯಿಲ್, ಪೇನ್ ಆಯಿಲ್ ಎಲ್ಲ ಕೂಡ ಅಲ್ಲಿ ಸೇಲ್ ಮಾಡ್ತಾರೆ. ನೀವೇನಾದರೂ ಹೋದರೆ ನಿಮ್ಗೆ ಇಷ್ಟ ಆದರೆ ಈ ಶಾಲ್ಗಳು, ಸ್ವೆಟರ್, ಕ್ಯಾಪ್ ಸಿಕ್ಕಾಪಟ್ಟೆ ನೋಡಿದ್ದು ನಾನು ಅದನ್ನು. ಅದರಲ್ಲಿ ನನ್ನ ಮಗಳು ಒಂದು ಸ್ವೆಟರ್ ಕೇಳ್ತಾಯಿದ್ರು, ನೋಡಬೇಕು, ಕೊಡಿಸ್ಲಿಲ್ಲ. ಆಮೇಲೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು, ಕತ್ಲೆ ಆಗೋಯ್ತಲ್ವ, ಸರಿಯಾಗಿ ಗೊತ್ತಾಗಲ್ಲ, ಬೆಳಗಾದ್ಮೇಲೆ ಕೊಡ್ಸೋಣ ಅಂತೇಳಿ. ಇನ್ನು ಫೇಮಸ್ ಟೀ ಇಲ್ಲಿಗೆ ಬಂದ್ಬಿಟ್ಟು ಟೀ ತೊಗೊಂಡೋಗಿಲ್ಲ ಅಂದರೆ ಹೆಂಗೆ, ನಮ್ಮ ಅಮ್ಮಂಗೆ ಒಂದು ಒಳ್ಳೆ ಫೇಮಸ್ ಟೀ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ವೆರೈಟಿ ಟೀ, ಯಾವ ಥರ ಅಂದರೆ ಜಿಂಜರ್ ಟೀ, ಮಸಾಲ ಟೀ, ಕಾರ್ಡಮನ್ ಟೀ, ಏಲಕ್ಕಿ ಟೀ, ಅದು ಆಮೇಲೆ ಇನ್ಸ್ಟಂಟ್ ಟೀ, ಗ್ರೀನ್ ಟೀ, ಏನೇನೋ ಟೀ ಅಂದರೆ ಇಷ್ಟು ವೆರೈಟಿ ಟೀ ಇದೆಯಾ ಅಂತ ಹೇಳ್ಬಿಟ್ಟು ಅಲ್ಲೇ ಗೊತ್ತಾಗಿದ್ದು ನನಗೆ. ಆಮೇಲೆ ಎಸೆನ್ಷಿಯಲ್ ಆಯಿಲ್ ಯಾವುದಾದ್ರೂ ಚೆನ್ನಾಗಿರೋ ತೊಗೊಳ್ಳೋಣ ಅಂತ ಹೋದೆ. ಆಮೇಲೆ ಅನಿಸ್ತು ಒಂದ್ಸರಿ ಒಂದು ಬಾಟಲ್ ತೊಗೊಂಡೋಗ್ಬಿಟ್ರೆ ಸಾಕಾಗುತ್ತಾ, ಮತ್ತೆ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ, ಅದೇ ಬ್ರ್ಯಾಂಡ್ ಯೂಸ್ ಮಾಡೋಕ್ಕಾಗಲ್ಲ, ಸರಿ ಬೇಡ ಅಂತ ಹೇಳ್ಬಿಟ್ಟು ನಾನು ಏನೂ ತೊಗೊಳ್ಳಿಲ್ಲ. ಜಸ್ಟ್ ಒಂದಿಷ್ಟು ಚಾಕ್ಲೇಟ್ ತೊಗೊಂಡು ಸೀದಾ ಮನೆಗೆ ಹೊರಟ್ವಿ. ಮನೆ ಅಂತಂದರೆ ರೂಮಿಗೆ ಹೊರಟ್ವಿ. ಸೊ ಅಲ್ಲಿಂದ ಫಸ್ಟ್ ತುಂಬ ಹೊಟ್ಟೆ ಹಸಿತಾಯಿತು, ಊಟ ಮಾಡಿಕೊಂಡು ಹೊರಟೆ. ಇವತ್ತಿನ ವ್ಲಾಗ್ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನನಗೆ ಒಂದೇ ಒಂದು ಲೈಕ್ ಕೊಡಿ. ಈಗ ಆಲ್ರೆಡಿ ಊಟಿ ವಿಸಿಟ್ ಮಾಡಿರೋರಿಗೆ ಏನಾದರೂ ಹೊಸ್ತು ಅನಿಸ್ತಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೇಗಿತ್ತು ಇವತ್ತಿನ ವ್ಲಾಗ್ ಅನ್ನೋದನ್ನು ದಯವಿಟ್ಟು ಮರೆಯದಲ್ಲೇ ತಿಳಿಸಿ. ನಿಮ್ಮ ಅನಿಸಿಕೆಗೆ ಕಾಯ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್.